ಫಿನಿಶಾ? ರಕ್ತದ ಓಕ್ಲೆ ಆಡ್ ಬಂದಿದ್ಯಾ? ಈ ಅಗ್ನಿ ಡ್ಯೂಟಿಲಿರೋವರೆಗೂ ಪಬ್ಲಿಕ್ ಅಲ್ಲಿ ಭಯ ಅನ್ನೋದೇ ಹೊಟ್ಟೋಗಿತ್ತು. ಮತ್ತೆ ಹುಟ್ಟಾಕ್ ಬಂದಿದ್ದೀನಿ. ಆ ಆಫೀಸರ್ನ ಪೀಸ್ ಮಾಡ್ಬಿಟ್ಟೆ. ಸಬಾಸ್ ಸಬಾಸ್ ಸಬಾಸ್. ಇವತ್ ನೈಟ್ ನಿಂಗೊಂದು ಒಳ್ಳೆ ಪಾರ್ಟಿ ಕೊಡ್ತೀನಿ. ಒಳ್ಳೆ ಸಿಂಗರ್ ಗಾನ ಬದನ ಬಾಂಬೆಯಿಂದ. ಗಲೀಜು ಕ್ಲೀನ್ ಮಾಡ್ಕೊಂಡ್ ಹೋಗು. ಪಾರ್ಟಿ ಕೊಡ್ತೀನಿ ಹೋಗು. ಬೇಗ ರೆಡಿ ಆಗೋ. ಸತ್ತಿರೋನು ಬಿಡಿಎ ಆಫೀಸರ್, ವೆರಿ ಸ್ಟ್ರಿಕ್ಟ್. ನಿಂತರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಿರೋ ಜಾಗ ನಂದಪ್ಪ. ಲೀಗಲ್ ಆದ್ರೇನು ಇಲ್ಲೀಗಲ್ ಆದ್ರೇನು ನನಗೆ ಅದನ್ನ ಬಿಟ್ಕೊಟ್ಬಿಡು ಅಂತ ಕೇಳ್ಕೊಂಡೆ. ಕೈ ಕಾಲು ಹಿಡಿದು ಕೇಳ್ಕೊಂಡೆ, ಕೇಳಲೇ ಇಲ್ಲ. ಸ್ಟೇ ತಂದೆ ಬಿಟ್ಟ. ಸತ್ಯ ಹರಿಶ್ಚಂದ್ರನ್ ವಂಶದವನು. ಮೋಸ ಮಾಡಲ್ಲ, ಲಂಚ ತಗೊಳಲ್ಲ. ಅದಕ್ಕೆ ಹರಿಶ್ಚಂದ್ರ ಘಾಟ್ಗೆ ಕಳಿಸ್ಬಿಟ್ಟೆ. ಇದೇನಪ್ಪ ಇದು? ಸೋಪ ತೊಳ್ಕೊಂಡ್ರು ರಕ್ತದ ಕಲೆ ಹೋಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟು ನಿಯತ್ತಿನ ಮನುಷ್ಯ. ಟವಲ್ ಟವಲ್. ಏನ್ ಹೇಳಿದ್ ಕೇಳಿಸ್ತಿಲ್ವಾ? ಟವಲ್ ಕೊಡೋ ಬಾಡಿ ಗಾರ್ಡ್. ಏನ್ ಗುರಾಯಿಸ್ತಿದ್ಯಾ? ಕೊಡಲಿ. ನಾನ್ ಕೇಳಿದ್ ಟವಲ್ ಕರ್ಟನ್ ಯಾಕೋ ಕೊಡ್ತಾ ಇದೀಯಾ? ನಿನ್ ಸೈಜ್ಗೆ ಟವಲ್ ಸಾಕಾಗಲ್ಲ. ಏನ್ ಹೇಳ್ತಾ ಇದೀಯಾ? ಸತ್ತ ಮೇಲೆ ಬಿಳಿ ಬಟ್ಟೆ ತಾನೇ ಹೊತ್ಸೋದು. ಯಾರ್ಗ್ ಹೇಳ್ತಾ ಇದೀಯಾ? ಸತ್ಯ 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 ಸತ್ಯ. ಅಗ್ನಿ ಏನೇ ಮಾಡಿದೆ? ನಾನ್ ಯಾರು? ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಫ್ ದ ಚೀಫ್ ಮಿನಿಸ್ಟರ್. ನಿಮಗೆ ಪ್ರೊಟೆಕ್ಷನ್ ಕೊಡೋದೇ ನನ್ನ ಡ್ಯೂಟಿ. ಪ್ರೊಟೆಕ್ಷನ್? ಎಸ್. ಬಿಡಿಎ ಆಫೀಸರ್ನ ಕೊಲೆ ಮಾಡಿದ ಒಬ್ಬ ರೌಡಿ ಶೀಟರ್ಗೆ ಸಿಎಂ ಮನೆಯಲ್ಲಿ ಏನ್ ಕೆಲಸ ಅಂತ ನಾಳೆ ಅಪೋಸಿಷನ್ ಪಬ್ಲಿಕ್ ಮೀಡಿಯಾ ಕೇಳಿದ್ರೆ, ಸೊ ಕೊಲೆ ಮಾಡಿದ ಸತ್ಯಪ್ರಕಾಶ್ನ ಅರೆಸ್ಟ್ ಮಾಡಿ ಅಂತ ನೀವು ಡಿಪಾರ್ಟ್ಮೆಂಟ್ಗೆ ಆರ್ಡರ್ ಮಾಡಿದ್ರಿ. ಅದನ್ನು ತಿಳಿದ ಸತ್ಯಪ್ರಕಾಶ್ ಕೋಪದಲ್ಲಿ ನಿಮ್ಮನ್ನ ಸಾಯಿಸಕ್ಕೆ ಇಲ್ಲಿಗೆ ಬಂದ. ನಿಮ್ಮನ್ನ ಕಾಪಾಡೋದಕ್ಕೆ ನಾನು ಇವನನ್ನ ಸಾಯಿಸಿದೆ. ನಿನ್ನನ್ನ ಸಾಯಿಸಬೇಕು ಅಂದ್ರೆ ನಾನು ಈಗಲೇ ಸಾಯಿಸಬಹುದು. ನಾನೆಲ್ರಿಗೂ ಸೇರಿಸಿ ಹೇಳ್ಬೇಕಾಗಿರೋದು ಒಂದೇ, ಇವನು ನಿನ್ನನ್ನ ಸಾಯಿಸ್ದ. ಇನ್ ರಿಟಾಲಿಯೇಷನ್ ನಾನು ಇವನನ್ನ ಸಾಯಿಸಿದೆ. ಆಸ್ ಸಿಂಪಲ್ ಆಸ್ ದಟ್. ಇದೇ ರೀತಿ ನಿನ್ ಕಣ್ಮುಂದೆ ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು ನಿನ್ನ ಪರ್ಸನಲ್ ಬಾಡಿ ಗಾರ್ಡ್ ಅಲ್ವಾ? ಈಗ ನಿನ್ ಜೀವ ನನ್ ಕೈಯಲ್ಲಿದೆ. ದಿಸ್ ಈಸ್ ದ ಗೇಮ್ ಆಫ್ ಅಗ್ನಿ. ನಮಸ್ಕಾರ. ಅಗ್ನಿ ಇಸ್ ಗ್ರೇಟ್. ಅಗ್ನಿ ಇಲ್ಲ ಅಂತಿದ್ರೆ ಇವತ್ತು ನಾನಿಲ್ಲ. ನಮ್ಮ ಮನೇಲಿ ಏನ್ ನಡೀತು ಅಂತ ನಿಮ್ಗೆಲ್ಲ ಗೊತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಆ ಸತ್ಯಪ್ರಕಾಶ್ ಒಬ್ಬ ರೌಡಿ, ಬಿಡಿ ಆಫೀಸರ್ನ ಕೊಲೆ ಮಾಡಿದ ಕೊಲೆಗಾರ. ಅವನನ್ನ ಅರೆಸ್ಟ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಕೊಟ್ಟೆ. ಏನ್ ಸರ್? ಅದಕ್ಕೆ ಅವನ್ ನನ್ನ ಅಟ್ಯಾಕ್ ಮಾಡೋದಿಕ್ಕೆ ನನ್ನ ಮನೆಗೆ ಬಂದ. ಅಗ್ನಿ ಅಲ್ಲಿ ಇದ್ದಿದ್ರಿಂದ ಅವನನ್ನ ಸೂಟ್ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನನ್ನು ಕಾಪಾಡಿದ್ರು. ಇದೇ ನಡೆದ ಘಟನೆ ಸರ್. ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು. ನನಗೆ ನನ್ನ ರಕ್ಷಣೆ ಮುಖ್ಯ ಅಲ್ಲ, ಈ ನಾಡಿನ ಜನತೆ ರಕ್ಷಣೆ ಮುಖ್ಯ. ಅದಕ್ಕಾಗಿ ಮತ್ತೆ ಈ ಅಗ್ನಿನ ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಆಫೀಸರ್ ಆಗಿ ನೇಮಿಸ್ತಾ ಇದ್ದೀನಿ. ಯಾವ ಅಧಿಕಾರದಿಂದ ಮತ್ತೆ ಅವನಿಗೆ ಸ್ಪೆಷಲ್ ಪವರ್ ಕೊಟ್ಟೆ? ನನ್ನ ಏನ್ ಮಾಡು ಅಂತೀರಾ? ನನ್ನ ಮುಂದೆನೆ ಆ ಸತ್ಯಪ್ರಕಾಶ್ನ ಬುದ್ಧಿವಂತಿಕೆಯಿಂದ ಸಾಯ್ತವನು ನಾಳೆ ದಿನ ನನ್ನನ್ನು ಅದೇ ರೀತಿ ಸಾಯಿಸಿರ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಒಂದು ಮಾಮೂಲಿ ಬ್ರೈನ್ ಅಲ್ಲ, ನಿಶಬ್ದವಾಗಿದ್ದು ಹಾರಿ ಹೋದ ಅಂತ ತಿಳ್ಕೊಂಡಿದ್ದ ಅಗ್ನಿ ಒಂದೇ ಸಾರಿ ಬಗ್ಗಂತ ಆ ಸತ್ಯನ ಭಸ್ಮ ಮಾಡ್ದ.
ಅವನನ್ನ ಸಸ್ಪೆಂಡ್ ಮಾಡಿಸು. ಆಗಲ್ಲಮ್ಮ. ಯಾಕೆ? ಯಾಕಾಗಲ್ಲ? ಸಾರಿ ಸರ್, ಬ್ಯಾಂಗ್ಳೂರ್ ಸಿಟಿಗಿಂತ ಪೊಲೀಸ್ ಆಫೀಸರೇ ಬೇಕು ಅಂತ ಮೀಡಿಯಾ ಮುಂದೆ ನೀವೇ ಹೇಳಿದ್ದೀರಾ. ಈಗೇನಾದ್ರೂ ನಾವು ಅಗ್ನಿನ ಸಸ್ಪೆಂಡ್ ಮಾಡಿ ಡಬಲ್ ಗೇಮ್ ಮಾಡಿದ್ರೆ ನಾವು ತುಂಬಾ ತೊಂದರೆ ಅನುಭವಿಸಬೇಕಾಗುತ್ತೆ. ಓಕೆ, ಒಂದೇ ಸಾರಿ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಎಲ್ರೂ ಸೈಲೆಂಟ್ ಆಗಿರಿ. ಆ ಅಗ್ನಿಗೆ ಈ ಹುಲಿ ಪಂಜ ಏನು ಅಂತ ತೋರಿಸ್ತೀನಿ. ಎಲ್ಲ ಕ್ಲಿಯರ್ ಮಾಡಿದ್ರ? ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ? 50 ಜನಕ್ಕೆ ಮೇಲಿದ್ದಾರೆ ಸರ್. 8 ಮಕ್ಕಳು, 5-6 ಏಜ್ಡ್ ಪರ್ಸನ್ಸ್, ಅವ್ರ ಜೊತೆಗೆ ಗಂಡಸರು, ಹೆಂಗಸರು, ಒಬ್ಬ ಟೆರರಿಸ್ಟ್. ಕಂಟ್ರೋಲ್ ರೂಮ್, ಅಗ್ನಿ ಹಿಯರ್. ಎನಿ ಡಿಮ್ಯಾಂಡ್ಸ್? ಹಲೋ ಅಗ್ನಿ, ದ ಫೈರ್. Now I will show you the real fire. ಆ ಬಸ್ನಲ್ಲಿ ಹೈಲಿ ಎಕ್ಸ್ಪ್ರೆಸಿವ್ ಆಡಿಯೋ ಬಾಂಬ್ ನ ಫಿಕ್ಸ್ ಮಾಡಿದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಆವಾಗ ನಿನಗೆ ಗೊತ್ತಾಗುತ್ತೆ ದ ರಿಯಲ್ ಫೈರ್, ದ ಬ್ಲಾಕ್ ಟೈಗರ್ ಪವರ್. ನಿನಗೆ ನಿನ್ನ ಪ್ರಜೆಗಳು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ಅವ್ರಿಗೆ ಇಟ್ಟ ಟಾರ್ಗೆಟ್. ಎಂಜಾಯ್ ಎಂಜಾಯ್ ದ ಡೆತ್. ನೋ ನೋ ಬ್ಲಾಕ್ ಟೈಗರ್, ನೋ. ನೀನು ಪ್ರಜೆಗಳ ದೃಷ್ಟಿಯಲ್ಲಿ ಹೀರೋ ತಾನೆ, ಕಾಪಾಡ್ಕೊ. ಏಯ್ ಬ್ಲಾಕ್ ಟೈಗರ್, ದುಶ್ಮನಿ ಇರೋದು ನಿನಗೂ ನನಗೂ. ಪಾಪ ಅಮಾಯಕ ಜನರನ್ನ ಯಾಕೆ ಬಲಿ ತಗೋತೀಯ? ಅವರನ್ನ ಬಿಟ್ಬಿಡು. ಐ ಅಗ್ನಿ, ಟೆನ್ಷನ್ ಆಗ್ತಿದೆಯಾ? ಇದು ಇದು ನನಗ್ ಬೇಕು. ನಿನ್ನ ಹೀರೋಸಮ್ ನೋಡ್ಬೇಕು. ಹೋಗ ಅವ್ರನ್ನ ಕಾಪಾಡು. ಟ್ರೈ ಟು ಸೇವ್ ದೆಮ್. ಲುಕ್ ಬ್ಲಾಕ್ ಟೈಗರ್, ಬಸ್ಸಲ್ಲಿ ಏನೂ ತಿಳಿಯದ ಚಿಕ್ಕ ಮಕ್ಕಳಿದ್ದಾನೆ. ಬೇಕಂದ್ರೆ ಆ ಬಸ್ನಲ್ಲಿ ನಾನಿರ್ತೀನಿ, ನನ್ನನ್ನ ಸಾಯಿಸ್ಬಿಡು. ನನ್ನ ಹತ್ರ ಯಾವ ವೆಪನ್ಸು ಇಲ್ಲ. ನಮ್ಮವ್ರನ್ನೆಲ್ಲ ವಾಪಸ್ ಹೋಗಕ್ ಹೇಳ್ತೀನಿ. ಓಕೆ, ಹೋಗಿ. ಗೋ ಬ್ಯಾಕ್, ಗೋ ಬ್ಯಾಕ್. ಬಸ್ಸಲ್ಲಿ ವಯಸ್ಸಾದವರು ಟೆನ್ಷನ್ ಆಗ್ತಾ ಇದ್ದಾರೆ. ನಿನ್ನ ಸ್ಯಾಡಿಸಮ್ನ ಪಕ್ಕಕ್ಕಿಟ್ಟು ಅವರನ್ನ ಬಿಟ್ಬಿಡು ಬ್ಲಾಕ್ ಟೈಗರ್. ಸಿಂಹ ಹಿಡಿಯೋದಕ್ಕೆ ಕುರಿಗಳನ್ನ ಬಲಿ ಕೊಡಬೇಕು. ಇದು ಪ್ರಕೃತಿ ಧರ್ಮ. ರಿಲೀಸ್ ದೆಮ್, ಐ ಸೇ ರಿಲೀಸ್ ದೆಮ್. ಅಗ್ನಿ, ಅಮ್ಮ, ಆಫೀಸರ್ಸ್, ನಾವೆಲ್ಲ ತುಂಬಾ ಅಲರ್ಟ್ ಆಗಿರಬೇಕು. ಬ್ಯಾಂಗ್ಳೂರ್ ಎಂಟ್ರಿ ಚೆಕ್ ಪೋಸ್ಟ್ ನಿಂದ ಹಿಡಿದು ಸೂಕ್ಷ್ಮ ಪ್ರದೇಶಗಳವರೆಗೂ ನಮ್ಮ ಸೆಕ್ಯೂರಿಟಿ ಟೋಟಲ್ ಆಗಿ ಟೈಟ್ ಮಾಡಬೇಕು. ಎಲ್ಲಿಯಾದ್ರೂ, ಯಾವಾಗಾದ್ರೂ, ಯಾವ ಕ್ಷಣದಲ್ಲಾದ್ರೂ ಏನಾದ್ರೂ ನಡೀಬಹುದು. ಬಿಕಾಸ್ ದಿಸ್ ಇಸ್ ದ ವಾರ್ ಬಿಟ್ವೀನ್ ಬ್ಲಾಕ್ ಟೈಗರ್ ಅಂಡ್ ಅವರ್ ಪೊಲೀಸ್ ಫೋರ್ಸ್. ಸರ್, ಬ್ಲಾಕ್ ಟೈಗರ್ ಪ್ಲೀಸ್ ಆ ಡೀಟೇಲ್ಸ್ ಕೇಳಬೇಡಿ. ಎಕ್ಸ್ಪ್ಲೈನ್ ಮಾಡಕ್ಕೆ ಈಗ ನನಗೆ ಟೈಮ್ ಇಲ್ಲ. ನನ್ನ ಮೇಲೆ, ನನ್ನ ಸಿನ್ಸಿಯರಿಟಿ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಪ್ಲೀಸ್ ಬಿಲೀವ್ ಮೀ ಅಂಡ್ ಜಸ್ಟ್ ಒಬೇ ಮೈ ಆರ್ಡರ್ಸ್. ನಮ್ಮ ನೆರಳನ್ನು ನಾವೇ ನಂಬಕ್ಕಾಗದೇ ಇರೋ ಪರಿಸ್ಥಿತಿ. ಬ್ಲಾಕ್ ಟೈಗರ್ ಕೇಸ್ನಲ್ಲಿ ಟಾಪ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರದು. ದಿಸ್ ಇಸ್ ಅ ಚಾಲೆಂಜ್ ಫಾರ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವೆಲ್ಲ ಒಂದಾಗಬೇಕು. ಶಾಂತಿಗೆ ಹೆಸರಾಗಿರೋ ಈ ಕರ್ನಾಟಕದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋರು ಯಾರೇ ಆಗಿರ್ಲಿ, ಎಲ್ಲೇ ಅಡಗಿರ್ಲಿ, ಅವರನ್ನ ದಮನ ಮಾಡಬೇಕು. ಸರ್, ವಾಟ್? ಬ್ಲಡ್ ಸರ್. ಓಕೆ ಓಕೆ, ಲೆಟ್ಸ್ ಲಿವ್ ಫಾರ್ ದ ಪೀಪಲ್, ಲೆಟ್ ಅಸ್ ಡೈ ಫಾರ್ ದ ಪೀಪಲ್. ಕಾನೂನನ್ನ, ಕರ್ನಾಟಕ ಜನತೆಯನ್ನ ನಮ್ಮ ಕಣ್ಣಿನ ರೆಪ್ಪೆಯಾಗಿ ಕಾಪಾಡ್ಕೋಬೇಕು. ಪ್ಲೀಸ್, 24 ಗಂಟೆ ನಾವು ಡ್ಯೂಟಿಯಲ್ಲಿ ಇರಬೇಕು. ನಮ್ಮ ಪರ್ಸನಲ್ ಕೆಲಸಗಳನ್ನೆಲ್ಲ ತ್ಯಾಗ ಮಾಡಬೇಕು. ನಿಮಗೆ ಬೇಕಾದವರಿಗೆಲ್ಲ ಹೇಳ್ಬೇಡಿ, ನಮಗೆ ದೇಶ ಮುಖ್ಯ. ವೀರರಾಗಿ ಬಾಳೋಣ, ವೀರರಾಗಿ ಸಾಯೋಣ.
ಮತ್ತೆ ಜನ್ಮ ಅಂತಿದ್ರೆ ಪೊಲೀಸ್ ಆಗಿ ಹುಟ್ಟೋಣ.